ಹುಬ್ಬಳ್ಳಿ ಘಟನೆ ಕೂಡ ಅತ್ಯಂತ ಖಂಡನೀಯವಾದ್ದು. 30 ವರ್ಷದ ಹಿಂದಿಂದು ಆಯಿತು. ನೀವು ಫೈಲ್ ಕ್ಲೋಸ್ ಮಾಡಬೇಕು ಅಂಥೇಳಿ ಏನಾದರೂ ಸೂಚನೆ ಬಂದಿದ್ದರೆ ಅದಕ್ಕೊಂದು ರೀತಿ ಇದೆ, ಅದಕ್ಕೊಂದು ಪದ್ಧತಿ ಇದೆ, ಮಾನವೀಯತೆ ಇದೆ. ಇವತ್ತು ಇಡೀ ದೇಶದಲ್ಲಿ ರಾಮನಮಯ ವಾತಾವರಣ ಇರುವಂಥ ಸಮಯದಲ್ಲಿ ರಾಮ ಸೇವಕರ ಬಂಧನ ಮಾಡುವಂಥದ್ದು ಭಯ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾರೂ ಅಯೋಧ್ಯೆಗೆ ಹೋಗಬಾರ್ದು ಅನ್ನುವಂಥ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಮಾತನಾಡಬಾರ್ದು ಅಂತನ್ನುವಂಥ ಭಯ ಮಾಡ್ತಾ ಇದ್ದಾರೆ. ಸೊ ಅದಕ್ಕೊಂದು ಸಿಸ್ಟಮ್ ಇತ್ತು. ಅವರಿಗೆ ಕರೆದು ಎನ್ಕ್ವೈರಿ ಮಾಡ್ಬೋದಾಗಿತ್ತು. ಕೂಡಲೇ ಅವರನ್ನು ರಾತ್ರೋರಾತ್ರಿ ಅರೆಸ್ಟ್ ಮಾಡಿ ಒಳಗಡೆ ಹಾಕೋದು. 60 ವಯಸ್ಸು ಮೇಲ್ಪಟ್ಟಂಥವ್ರು ಇದ್ದಾರೆ, ಈಗ 70-80 ವಯಸ್ಸಿನವ್ರಿದ್ದಾರೆ, BP ಶುಗರ್ಗಳೆಲ್ಲ ಇದ್ದಾವೆ. ಸೊ ಅಂಥವ್ರನ್ನ ಏನು ಪಾಪ ಮಾಡಿದ್ದಾರೆ? ಏನು ಭಯೋತ್ಪಾದನೆ ಕೃತ್ಯ ಮಾಡಿದಾರಾ? ಏನು ಬಾಂಬ್ ಹಾಕಿದಾರಾ? ದೇಶದ್ರೋಹಿ ಕೆಲಸ ಮಾಡಿದಾರಾ? ಹೌದ್ರೆ ರಾಮನ ಸಲುವಾಗಿ ನಾವು ಹೋರಾಟ ಮಾಡಿದ್ದೇವೆ, ನಮ್ಮೇಲೂ ಕೇಸ್ಗಳಿದ್ದಾವೆ. ಇಡೀ ದೇಶದಲ್ಲಿ ಲಕ್ಷಾಂತರ ಜನ ಹೋರಾಟ ಮಾಡಿದಂಥವ್ರನ್ನ ಎಲ್ಲರನ್ನೂ ಅರೆಸ್ಟ್ ಮಾಡ್ತೀನಿ, ಮಾಡಿ ನೋಡೋ ತಾಕತ್ತಿದ್ರೆ. ಸೊ ಈ ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿ 30 ವರ್ಷದ ಹಿಂದಿಂದ ಕೆದಕಿ ಮತ್ತೆ ಅದನ್ನು ಅರೆಸ್ಟ್ ಮಾಡುವಂಥ ಪ್ರವೃತ್ತಿ. ಇನ್ನು ಒಬ್ಬನ್ನ ಅರೆಸ್ಟ್ ಮಾಡಿದರೆ ಬಸ್ ಸಾಕು, ಇನ್ನು ಒಬ್ಬರನ್ನ ಅರೆಸ್ಟ್ ಮಾಡಿ ಇಡೀ ಕರ್ನಾಟಕ ಹೊತ್ತಿ ಉರಿಯುತ್ತೆ ಅಂತನ್ನುವಂಥದ್ದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹುಬ್ಬಳ್ಳಿ ಘಟನೆ ಕೂಡ ಅತ್ಯಂತ ಖಂಡನೀಯವಾದ್ದು. 30 ವರ್ಷದ ಹಿಂದಿಂದು ಆಯಿತು. ನೀವು ಫೈಲ್ ಕ್ಲೋಸ್ ಮಾಡಬೇಕು ಅಂಥೇಳಿ ಏನಾದರೂ ಸೂಚನೆ ಬಂದಿದ್ದರೆ ಅದಕ್ಕೊಂದು ರೀತಿ ಇದೆ, ಅದಕ್ಕೊಂದು ಪದ್ಧತಿ ಇದೆ, ಮಾನವೀಯತೆ ಇದೆ. ಇವತ್ತು ಇಡೀ ದೇಶದಲ್ಲಿ ರಾಮನಮಯ ವಾತಾವರಣ ಇರುವಂಥ ಸಮಯದಲ್ಲಿ ರಾಮ ಸೇವಕರ ಬಂಧನ ಮಾಡುವಂಥದ್ದು ಭಯ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾರೂ ಅಯೋಧ್ಯೆಗೆ ಹೋಗಬಾರ್ದು ಅನ್ನುವಂಥ ಭಯದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಮಾತನಾಡಬಾರ್ದು ಅಂತನ್ನುವಂಥ ಭಯ ಮಾಡ್ತಾ ಇದ್ದಾರೆ. ಸೊ ಅದಕ್ಕೊಂದು ಸಿಸ್ಟಮ್ ಇತ್ತು. ಅವರಿಗೆ ಕರೆದು ಎನ್ಕ್ವೈರಿ ಮಾಡ್ಬೋದಾಗಿತ್ತು. ಕೂಡಲೇ ಅವರನ್ನು ರಾತ್ರೋರಾತ್ರಿ ಅರೆಸ್ಟ್ ಮಾಡಿ ಒಳಗಡೆ ಹಾಕೋದು. 60 ವಯಸ್ಸು ಮೇಲ್ಪಟ್ಟಂಥವ್ರು ಇದ್ದಾರೆ, ಈಗ 70-80 ವಯಸ್ಸಿನವ್ರಿದ್ದಾರೆ, BP ಶುಗರ್ಗಳೆಲ್ಲ ಇದ್ದಾವೆ. ಸೊ ಅಂಥವ್ರನ್ನ ಏನು ಪಾಪ ಮಾಡಿದ್ದಾರೆ? ಏನು ಭಯೋತ್ಪಾದನೆ ಕೃತ್ಯ ಮಾಡಿದಾರಾ? ಏನು ಬಾಂಬ್ ಹಾಕಿದಾರಾ? ದೇಶದ್ರೋಹಿ ಕೆಲಸ ಮಾಡಿದಾರಾ? ಹೌದ್ರೆ ರಾಮನ ಸಲುವಾಗಿ ನಾವು ಹೋರಾಟ ಮಾಡಿದ್ದೇವೆ, ನಮ್ಮೇಲೂ ಕೇಸ್ಗಳಿದ್ದಾವೆ. ಇಡೀ ದೇಶದಲ್ಲಿ ಲಕ್ಷಾಂತರ ಜನ ಹೋರಾಟ ಮಾಡಿದಂಥವ್ರನ್ನ ಎಲ್ಲರನ್ನೂ ಅರೆಸ್ಟ್ ಮಾಡ್ತೀನಿ, ಮಾಡಿ ನೋಡೋ ತಾಕತ್ತಿದ್ರೆ. ಸೊ ಈ ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿ 30 ವರ್ಷದ ಹಿಂದಿಂದ ಕೆದಕಿ ಮತ್ತೆ ಅದನ್ನು ಅರೆಸ್ಟ್ ಮಾಡುವಂಥ ಪ್ರವೃತ್ತಿ. ಇನ್ನು ಒಬ್ಬನ್ನ ಅರೆಸ್ಟ್ ಮಾಡಿದರೆ ಬಸ್ ಸಾಕು, ಇನ್ನು ಒಬ್ಬರನ್ನ ಅರೆಸ್ಟ್ ಮಾಡಿ ಇಡೀ ಕರ್ನಾಟಕ ಹೊತ್ತಿ ಉರಿಯುತ್ತೆ ಅಂತನ್ನುವಂಥದ್ದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.